ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಕಸಬಾ ಹೋಬಳಿಯ ಉಳ್ಳೂರು ಗ್ರಾಮ ಪಂಚಾಯಿತಿ ಸದಸ್ಯರಾದಂಥ ಶ್ರೀ ಕುಮಾರಿ ದ್ರೌಪದಿಯವರಿಗೆ ಈ ಗ್ರಾಮ ಸ್ವರಾಜ್ಯ ಸಾಮಾಜಿಕ ಸೇವಾ ಸಂಸ್ಥೆಯ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಮೇಡಮ್, ನೀವು ಗ್ರಾಮ ಪಂಚಾಯಿತಿ ಸದಸ್ಯರಾಗೋದಕ್ಕಿಂತ ಮುಂಚೆ ನಿಮ್ಮ ಕಾರ್ಯಕ್ಷೇತ್ರ ಏನಾಗಿತ್ತು? ನಮ್ಮ ಕಾರ್ಯಕ್ಷೇತ್ರ ಅಂದ್ರೆ ನಾವು ಒಂದು ಉಳ್ಳೂರು ಗ್ರಾಮ ಶಿವಮೊಗ್ಗದಲ್ಲಿ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲೂ ನಾನು ಭಾಗವಹಿಸ್ತಿದ್ದೆ. ಹೆಚ್ಚಾಗಿ ಪಬ್ಲಿಕ್ ಕಾರ್ಯಕ್ರಮ ಏನೇ ನಡೆದ್ರು ಕೂಡ ಅಲ್ಲಿ ಭಾಗವಹಿಸ್ತಾ ಇದ್ದೆ. ಒಟ್ಟಾರೆ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನೀವು ಶ್ರಮಜೀವಿಯಾಗಿ ಕೆಲಸ ಮಾಡ್ತಾ ಇದ್ರಿ. ಸರಿ ಮೇಡಮ್, ನೀವು ರಾಜಕೀಯ ರಂಗಕ್ಕೆ ಬರಲು ಕಾರಣವೇನು? ನಾನು ರಾಜಕೀಯಕ್ಕೆ ಬರೋದ ಕಾರಣ ಏನು ಅಂತಂದ್ರೆ, ನಾನು ಜನರಿಗೆ ಆದಷ್ಟು ಸೇವೆಯನ್ನು ಮಾಡಬೇಕು ಅಂತ. ಮದರ್ ತೆರೇಸಾ ಅಷ್ಟು ಹೆಲ್ಪ್ ಮಾಡಕ್ಕಾಗಿಲ್ಲ ಅಂದ್ರೂ ಕೂಡ ಸ್ವಲ್ಪ ಮಟ್ಟಿಗಾದ್ರೂ ಸಾರ್ವಜನಿಕ ಕೆಲಸ ಮಾಡಬೇಕು, ಸೋಷಿಯಲ್ ವರ್ಕ್ ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ ಆಗಿತ್ತು. ಆ ಕಾರಣಕ್ಕೆ ರಾಜಕೀಯ. ಖಂಡಿತವಾಗ್ಲೂ ಒಳ್ಳೆ ಉದ್ದೇಶಗಳನ್ನು ಇಟ್ಕೊಂಡು ರಾಜಕೀಯಕ್ಕೆ ಬಂದಿದ್ದೀರಿ ಮೇಡಮ್. ಹಾಗೆ ಮುಂಬರುವ ತಮ್ಮ 5 ವರ್ಷದ ಅಧಿಕಾರಾವಧಿಯಲ್ಲಿ ನಿಮ್ಮ ಊರಿನ ಅಭಿವೃದ್ಧಿಗಾಗಿ ಏನೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಗುರಿಯಾಗಿಟ್ಕೊಂಡಿದ್ದೀರಿ? ನಾನು ಗೆದ್ದಿರುವಂತ ಕ್ಷೇತ್ರದಲ್ಲಿ ಹೆಚ್ಚಿನ ಕೆಲಸಗಳನ್ನು ಮಾಡಬೇಕು ಅಂತ ನನ್ನ ಉದ್ದೇಶ ಇದೆ. ಅಂದ್ರೆ ಹೆಚ್ಚಾಗಿ ನಾನು ನೀರು ಕುಡಿಯೋಕೆ ತುಂಬಾ ಪ್ರಾಬ್ಲಮ್ ಇರೋದ್ರಿಂದ ನೀರಿನ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀನಿ. ಜೊತೆಗೆ ಮತ್ತೆ ರೋಡಿನ ಬಗ್ಗೆ, ಸಾರ್ವಜನಿಕ ರಸ್ತೆಗಳ ಬಗ್ಗೆ, ಚರಂಡಿಗಳ ಬಗ್ಗೆ, ಇದ್ರ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲು ಒಳ್ಳೆ ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ರಿ. ಯಾಕಂದ್ರೆ ಜನರಿಗೆ ಬೇಕಾಗಿರುವಂತದ್ದು ಮುಖ್ಯವಾಗಿ ನೀರು, ಆ ನೀರಿನ ಸೌಲಭ್ಯವನ್ನು ಮಾಡಿಕೊಟ್ಟು ಮತ್ತು ದಾರಿ ಮತ್ತು ಚರಂಡಿ ವ್ಯವಸ್ಥೆಗಳು ಮುಖ್ಯ ಸೌಲಭ್ಯಗಳು, ಮೂಲಭೂತ ಸೌಲಭ್ಯಗಳಲ್ಲಿ ಇವು 3 ಮುಖ್ಯವಾದವು. ಒಳ್ಳೆ ಗುರಿಯನ್ನು ಇಟ್ಕೊಂಡಿದ್ರಿ. ಹಾಗೆ ಮೇಡಮ್, ಇಷ್ಟೆಲ್ಲ ಕೆಲಸಗಳನ್ನು ಮಾಡೋದಕ್ಕೆ ಸರ್ಕಾರ ನಿಮಗೆ ಕೊಡ್ತಿರ್ತಕ್ಕಂಥ ಅನುದಾನದ ಬಗ್ಗೆ ನಿಮ್ಮ ಅಭಿಪ್ರಾಯ? ಅನುದಾನದ ಬಗ್ಗೆ ಹೇಳಬೇಕು ಅಂತಂದ್ರೆ, ನಮ್ಮ ಜನರ ಬೇಡಿಕೆ ತುಂಬಾ ಇದೆ. ಅಟ್ಲೀಸ್ಟ್ ಅವೆಲ್ಲವನ್ನು ಈಡೇರ್ಸಕ್ಕಾಗಲ್ಲ. ಆದ್ರೆ ಸರ್ಕಾರದಿಂದ ಬರೋ ಅನುದಾನ ತುಂಬಾನೇ ಕಡಿಮೆ. 1.25% ಕೂಡ ನಮಗೆ ಬೇಡಿಕೆಯನ್ನು ಈಡೇರ್ಸಕ್ ಆಗೋದಿಲ್ಲ. ಅದರಿಂದ ಸರ್ಕಾರದಿಂದ ಅನುದಾನ ಇನ್ನು ಹೆಚ್ಚಿಗೆ ಬರಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಖಂಡಿತವಾಗ್ಲೂ ಕೂಡ ಏನಂದ್ರೆ, ಸರ್ಕಾರಕ್ಕೆ ನಾವು ನಿಮ್ಮ ಮೂಲಕ ಒಂದು ಮಾಹಿತಿಯನ್ನು ಹೇಳೋದಕ್ಕೆ ಮಾಡ್ತೀವಿ. ಯಾವುದೇ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಅಲ್ಲಿಯ ಜನಸಂಖ್ಯೆ ಮತ್ತು ಅಲ್ಲಿಯ ಸದಸ್ಯರ ಸಂಖ್ಯೆಯನ್ನು ಆಧರಿಸಿ ಅಲ್ಲಿಗೆ ಯಾವ ರೀತಿ ಅನುದಾನ ಕೊಟ್ಟರೆ ಅದು ಉಪಯೋಗ ಆಗ್ಬಹುದು ಅನ್ನೋದನ್ನ ಅನುಸರಿಸಿ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಸಮೀಕ್ಷೆಯನ್ನು ನಡೆಸಿ ಅನುದಾನವನ್ನು ಬಿಡುಗಡೆ ಮಾಡಿದ್ರೆ ಉತ್ತಮವಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ, ಹಾಗೆ ಇಷ್ಟೆಲ್ಲ ಕೆಲಸಗಳನ್ನ ಗುರಿಯಾಗಿಟ್ಕೊಂಡಿರೋ ತಮಗೆ ಗ್ರಾಮ ಪಂಚಾಯಿತಿ ಮತ್ತು ಸರ್ಕಾರಗಳು ನೀಡುತ್ತಿರ್ತಕ್ಕಂಥ ಗೌರವಧನದ ಬಗ್ಗೆ ನಿಮ್ಮ ಅಭಿಪ್ರಾಯ? ಗೌರವಧನ ಕೊಡ್ತಾ ಇದ್ದಾರೆ, 500 ಕೊಡ್ತಿದ್ದಾರೆ. ಬಟ್ ಅದು ಹೇಳ್ಬೇಕು ಅಂತಂದ್ರೆ, ನಾವು ಯಾರಾದ್ರೂ ಒಬ್ರು ಏನಾದ್ರು ಕೆಲಸದ ಬಗ್ಗೆ ಅವ್ರಿಗೆ ಏನಾದ್ರು ಹೆಲ್ಪ್ ಮಾಡ್ಬೇಕು ಅಂತಂದ್ರೆ, ಅಥವಾ ಏನಾದ್ರು ಸರ್ಟಿಫಿಕೇಟ್ ಮಾಡ್ಸಕ್ ಹೋಗೋದಾದ್ರೆ ಆ ಬಸ್ ಚಾರ್ಜ್ ಕೂಡ ಆಗಲ್ಲ ಅವ್ರು ಕೊಡೋಂತ ಅನುದಾನ. ಅದಕ್ಕೆ ದಯಮಾಡಿ ನಮ್ಗೆ ಅನುದಾನ ಅನ್ನೋದೇನಿದೆ ಅದು ಸರ್ಕಾರದಿಂದ ಜಾಸ್ತಿ ಮಾಡ್ಬೇಕು ಅಂತ ನಮ್ಮ ಉದ್ದೇಶ ಇದೆ. ಖಂಡಿತವಾಗ್ಲೂ ಕೂಡ ಅನುದಾನ ಅದು ಮಿನಿಮಮ್ 3,000 ಮಾಡ್ಬೇಕಾಗುತ್ತೆ. ಒಳ್ಳೇದು ಮೇಡಮ್. ಖಂಡಿತ ನಾವು ಸರ್ಕಾರಕ್ಕೆ ಕೂಡ ಅನುದಾನವನ್ನ ಗೌರವಧನವನ್ನ ಹೆಚ್ಚಿಗೆ ಮಾಡ್ಬೇಕಂತ ಹೇಳ್ತೀವಿ. ಹಾಗೆ ಕೇರಳ ಮಾದರಿಯ ತಿದ್ದುಪಡಿಯನ್ನು ತರಲು ನಾವು ಹೊರಟಿದ್ವಿ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ? ಕೇರಳದ ಬಗ್ಗೆ ಇರೋಂತ ಒಂದು ಇದು ನಮ್ಗೆ ಗೊತ್ತಿದೆ. ಬಟ್ ಅದ್ರ ತರ ನಮಗೂ ಆಗ್ಬೇಕು ಅಂತ ನಮ್ಗೆ ಒಂದು ಇದಿದೆ. ಅದಕ್ಕೆ ನಮ್ ಸಪೋರ್ಟ್ ಯಾವಾಗ್ಲೂ ಇರುತ್ತೆ. ನೀವು ಕೇರಳದ ಬಗ್ಗೆ ಹೇಳೋದಾದ್ರೆ ಅಲ್ಲಿ ರೀತಿನೇ ಮಾಡ್ಬೇಕು ಅಂತ ನಮಗೆ ಖುಷಿ ಇದೆ. ಅದ್ರ ಸಪೋರ್ಟ್ ನಮ್ಗೆ ಯಾವತ್ತೂ ಇರುತ್ತೆ. ನೀವು ದಯಮಾಡಿ ಅದನ್ನ ಕೆಲಸ ಮಾಡ್ಬೇಕಾಗುತ್ತೆ. ಖಂಡಿತ ಮೇಡಮ್. ಹಾಗೆ ನಮ್ಮ ಸಂಸ್ಥೆ ಗ್ರಾಮೀಣ ಪ್ರದೇಶದ ಸಮಸ್ಯೆಗಳನ್ನು ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಉಪಾಧ್ಯಕ್ಷರ ನೇರ ವಿಡಿಯೋ ಚಿತ್ರೀಕರಣ ಮಾಡುತ್ತಿರುವ ಬಗ್ಗೆ ನಿಮ್ಮ ಅಭಿಪ್ರಾಯ? ಇದರಿಂದ ನಿಮಗೇನು ಉಪಯೋಗ ಆಗುತ್ತೆ? ನಮಗೆ ಅಂದ್ರೆ ನಾವೊಂದು ಐಡೆಂಟಿಫೈ ಆದಂಗೆ, ನಾವು ಈಗ ಅಧ್ಯಕ್ಷರು, ಈಗ ನಾವು ಯಾವ ಕ್ಷೇತ್ರದ ಮೆಂಬರ್ ಅನ್ನೋದು ಗೊತ್ತಾಗಿದೆ, ನಾನು ಯಾರು ಅನ್ನೋದು ಗೊತ್ತಾಗಿದೆ. ಮೇನ್ ಆಗಿ ಸರ್ಕಾರಕ್ಕೆ ನಾನು ಯಾರು ಅನ್ನೋದು ಗೊತ್ತಾಗಿದೆ. ಅದರಿಂದ ನಂಗೆ ಖುಷಿ ಇದೆ. ಓಕೆ. ಈ ರೀತಿ ನಾವು ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಮತ್ತು ಸದಸ್ಯರುಗಳನ್ನ ಸಂಘಟನೆ ಮಾಡೋದ್ರ ಮೂಲಕ ಜಿಲ್ಲೆ ಮತ್ತು ರಾಜ್ಯ ಮಟ್ಟದಲ್ಲಿ ಸಮಾವೇಶಗಳನ್ನು ನಡೆಸಿ ಈ ಎಲ್ಲ ಬೇಡಿಕೆಗಳನ್ನ ಸರ್ಕಾರದ ಮುಂದಿಟ್ಟು ಇವುಗಳನ್ನ ಈಡೇರಿಸುವಂತೆ ಒತ್ತಡ ತರುವುದರಲ್ಲಿ ನೀವು ಯಾವ ರೀತಿ ನಮಗೆ ಸಹಕಾರ ಆಗಿರ್ತೀವಿ? ನಾವು ಈ ವಿಷಯದಲ್ಲಿ ಹೇಳ್ಬೇಕು ಅಂದ್ರೆ ಸರ್, ಎನಿ ಟೈಮ್ ನಿಮ್ಗೆ ಯಾವುದೇ ರೀತಿ ಸಪೋರ್ಟ್ ಬೇಕಾದ್ರೆ ನಾವು ಮಾಡ್ತೀವಿ. ಯಾಕೆಂದ್ರೆ ಒಳ್ಳೆ ಉದ್ದೇಶವನ್ನು ಇಟ್ಕೊಂಡು ನೀವು ಹೋರಾಟ ಮಾಡ್ತಾ ಇದ್ದೀರಿ. ಇದರಿಂದ ಯಾರ ಬೆನಿಫಿಟಿಗೋಸ್ಕರ ಅಲ್ಲ, ವೈಯಕ್ತಿಕ ಬೆನಿಫಿಟಿಗೋಸ್ಕರ ಅಲ್ಲ, ಎಲ್ಲ ಸಾರ್ವಜನಿಕರಿಗೋಸ್ಕರ ಹೋರಾಡ್ತಾ ಇದ್ದೀರಾ. ಅದಕ್ಕೆ ನಮ್ಮ ಸಪೋರ್ಟ್ ಯಾವಾಗ್ಲೂ ಇರುತ್ತೆ ಸರ್ ನಿಮ್ಗೆ. ಖಂಡಿತ ಮೇಡಮ್.
ತುಂಬಾ ಧನ್ಯವಾದಗಳು. ನಿಮ್ಮ ಬೇಡಿಕೆಗಳನ್ನೆಲ್ಲ ಸರ್ಕಾರ ಗಮನಕ್ಕೆ ತಗೊಂಡು ನಿಮ್ಮ ಈ ವಿಡಿಯೋ ಚಿತ್ರೀಕರಣವನ್ನು ವೀಕ್ಷಿಸಿ ನಿಮ್ಮ ಗ್ರಾಮ ಪಂಚಾಯತ್ ಸಂಬಂಧಪಟ್ಟ ಅನುದಾನ ಇರ್ಬೋದು, ನಿಮ್ಮೆಲ್ಲ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಲಿ ಅಂತ ಹೇಳ್ತಾ, ಹಾಗೆ ತಮ್ಮ ಅತ್ಯಮೂಲ್ಯವಾದ 10 ನಿಮಿಷಗಳ ಸಮಯವನ್ನು ನಮ್ಮೊಂದಿಗೆ ಹಂಚಿಕೊಂಡದಕ್ಕಾಗಿ ಹಾಗೂ ಈ ಬಾರಿಯ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಸದಸ್ಯರಾಗಿ ಆಯ್ಕೆಯಾಗಿರುವುದಕ್ಕಾಗಿ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆಯಿಂದ ನಿಮ್ಮನ್ನು ತುಂಬ ಹೃದಯದಿಂದ ಅಭಿನಂದಿಸ್ತೇವೆ. ಕೂತ್ಕೊಳ್ಳಿ.